ಬೆಂಗಳೂರಿನ ಪರಪ್ಪನ ಅಗ್ರಹಾರ ಆಯಿತು. ಇದೀಗ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಕೈದಿಗಳಿಗೆ ರಾಜಾತಿಥ್ಯ. ಕೈದಿಗಳ ಐಷಾರಾಮಿ ಜೀವನದ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಜೈಲಿನಲ್ಲಿ ನಡೀತಾ ಇದೆ ಕ್ಲಬ್ ಮೀರಿಸುವಂತಹ ಜೀವನ. ಇದು ಕ್ಲಬ್ಬು ಅಥವಾ ಜೈಲು ಅನ್ನುವಂತಹ ಪ್ರಶ್ನೆ. ರಾಜಾರೋಷವಾಗಿ ಎಣ್ಣೆ, ಸಿಗರೇಟು, ಜೂಜಾಟ, ಒಬ್ಬರ ಸಿಗರೆಟ್ಗೆ ಮತ್ತೊಬ್ಬರು ಬೆಂಕಿ ಹಚ್ತಾರಪ್ಪ. ಆ ರೀತಿಯಾದಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಕಲಬುರಗಿಯ ಸೆಂಟ್ರಲ್ ಜೈಲಿನ ಕತೆ ಇದು. ಕ್ಲಬ್ ಅನ್ನ ಮೀರಿಸುವಂತಹ ಜೀವನ ಜೈಲಿನಲ್ಲಿ ನಡೀತಾ ಇದೆ. ಎಣ್ಣೆ ಅಂತೆ, ಸಿಗರೇಟ್ ಅಂತೆ, ಜೂಜಾಟ ಅಂತೆ, ಕೈದಿಗಳು. ಜೈಲಿನ ಸೂಪರ್ಡೆಂಟ್ ಡಾಕ್ಟರ್ ಅನಿತಾ ಅವರ ನಿರ್ಲಕ್ಷ್ಯ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವುದೋ ಹಳ್ಳಿಗಳ ಕಟ್ಟೆಯಲ್ಲಿ ಕೂತ್ಕೊಂಡು ಹೀಗೆ ಆಟ ಆಡ್ತಾರಪ್ಪ. ಈ ಪರಿಪ್ರಮಾಣದಲ್ಲಿ ಕೈಯಲ್ಲಿ ಸಿಗರೇಟು, ಎಣ್ಣೆ, 500ನ ಹಣವನ್ನು ನೋಡಿ. ಆ ಪರಿಪ್ರಮಾಣದಲ್ಲಿ ಜೈಲಲ್ಲಿ ಹೆಂಗೆ ಬರುತ್ತೆ ಹಣ? ಗರಿಗರಿಯಾದಂಥ ನೋಟುಗಳನ್ನು ಗಮನಿಸ್ತಾ ಇದ್ದೀರಿ. ಜೂಜಾಟ ಆಡ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಆಗಿತ್ತು. ಕ್ರಮ ಕೈಗೊಳ್ಳುತ್ತೀವಿ ಅಂತ ಸರ್ಕಾರದವರು ಹೇಳಿದ್ರು. ಸುಪ್ರೀಂ ಕೋರ್ಟ್ ಕೂಡ ಉಗಿದಿದೆ. ಇಂಥ ರಾಜಾತಿಥ್ಯ ಪ್ರಕರಣಗಳು ಬಂದರೆ ಅಧಿಕಾರಿಗಳನ್ನೇ ಹೊಣೆ ಮಾಡ್ತೀವಿ ನಾವು ಅಂತ. ಮದ್ಯ ಹೆಂಗೆ ಬರುತ್ತೆ? ಸಿಗರೇಟ್ಗಳು ಹೆಂಗೆ ಒಳಗೆ ಬರುತ್ತೆ? ಜೂಜಾಟ ಆಡೋದಕ್ಕೆ ಪರ್ಮಿಷನನ್ನು ಹೆಂಗೆ ಕೊಟ್ಟಿರ್ತಾರೆ? ಇವರು ಕೈದಿಗಳು ಅಥವಾ ಸಾಮಾನ್ಯ ಪ್ರಜೆಗಳಂತೆ ಹೊರಗಡೆ ಹೇಗೆ ಆಟ ಆಡ್ತಾರಲ್ಲ, ರಾಜಾರೋಷವಾಗಿರ್ತಾರಲ್ಲ, ಆಗ ಸಿಗರೇಟ್ ಸಹಿತ ಗುಂಪು ಗುಂಪಾಗಿ ಕೂತಿದ್ದಾರೆ, ಜೂಜಾಟ ಆಡ್ತಾ ಇದ್ದಾರೆ. ಬಿಗಿ ಭದ್ರತೆ ಇದೆ ಅಂತ ಹೇಳ್ತಾರೆ. ಆದರೆ ನಿಷೇಧಿತ ವಸ್ತುಗಳು ಹೆಂಗೆ ಬರುತ್ತೆ? ಒಂದು ಕಬ್ಬಿಣದ ಸಳೆ ಕೂಡ ಒಬ್ಬ ಅಪರಾಧಿಯಾಗಿರ್ಬೋದು, ಆರೋಪಿಯ ಕೈಯಲ್ಲಿ ಸಿಗಬಾರ್ದು ಅನ್ನೋ ಜೈಲಿನ ನಿಯಮ. ಒಂದು ಕಬ್ಬಿಣದ ಸರಳು ಆತನ ಕೈಯಲ್ಲಿ ಸಿಗಬಾರ್ದು ಅಂತ ನಿಯಮ ಅದು. ಯಾಕಂದರೆ ಆ ವ್ಯಕ್ತಿ ಆ ಕಬ್ಬಿಣದ ಸರಳಿನಿಂದ ತೆಗೆದುಕೊಂಡು ಆತ್ಮಹತ್ಯೆನೋ ಅನಾರೋಗ್ಯಕ್ಕೆ ಏನೋ ಮಾಡ್ಕೊಂಡು ಬಿಡ್ತಾನೆ ಅನ್ನೋದು ಒಂದು ಆತಂಕಕಾರಿ ವಿಚಾರ. ಹೀಗಾಗಿ ಅಂಥ ವಸ್ತುಗಳು ಕೂಡ ಜೈಲಿನಲ್ಲಿ ಸಿಗಬಾರ್ದು ಅವ್ರ ಕೈಗೆ. ಇದು ಹೇಗೆ ಬಂತು ನಿಷೇಧಿತ ವಸ್ತುಗಳು? ಜೈಲಿನಲ್ಲಿ ಎಣ್ಣೆ ಹೆಂಗೆ ಬರುತ್ತೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ. ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಹೆಂಗೆ ಸಾಧ್ಯ ಇದೆಲ್ಲ ಒಳಗಡೆ ಹೋಗೋದಕ್ಕೆ? ಸಿಗರೇಟ್ ಅಂತೆ, ಜೂಜಾಟ ಅಂತೆ, ಗರಿ ನೋಟ್ಗಳಂತೆ, ಹೆಂಗೆ ಸಾಧ್ಯ ಇದು? ಅಂದ್ರೆ ಕಲಬುರಗಿಯ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತದೆ ಅಂತ ಹೇಳ್ಬೋದು. ನಿನ್ನೆ ಅಷ್ಟೇ ಆರೋಪಿ ಆರ್ ಡಿ ಪಾಟೀಲ್ ಅವರ ವಿಡಿಯೋ ಕೂಡ ಏನಂದ್ರೆ ಭಾರಿ ವೈರಲ್ ಆಗಿತ್ತು. ಏನಂದ್ರೆ ಜೈಲಿನ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರ ವಿರುದ್ಧ ನೇರವಾಗಿ 10 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಕೂಡ ಆರ್ ಡಿ ಪಾಟೀಲ್ ಆರೋಪ ಮಾಡಿದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇಂದು ಮತ್ತೆ ಏನಂದ್ರೆ ಸೆಂಟ್ರಲ್ ಜೈಲಿನ ಏನಂದ್ರೆ 1-2-3 ವಿಡಿಯೋಗಳು ವೈರಲ್ ಆಗಿದ್ದು. ಅದರಲ್ಲಿ ನೀವು ನೋಡ್ಬೋದು, ಕೈದಿಗಳು ರಾಜಾರೋಷವಾಗಿ ಕಾಸ್ಟ್ಲಿ ಎಣ್ಣೆ ಹೊಡೆಯುತ್ತಾ ಬಾಯಲ್ಲಿ ಏನಂದ್ರೆ ಬಿಂದಾಸ್ ಆಗಿ ಸಿಗರೇಟ್ ಸೇರ್ತಾ ಏನಂದ್ರೆ ಗರಿ ನೋಟ್ಗಳು ಅಂದ್ರೆ 500 ರೂಪಾಯಿ ಕಂತುಗಳ ನೋಟುಗಳನ್ನ ಏನಂದ್ರೆ ಹಾಕೊಂಡು ಇಸ್ಪೀಟ್ ಆಡ್ತಾ ಇದ್ದಾರೆ. ಇಂಥ ಏನಂದ್ರೆ ಸ್ಟ್ರಿಕ್ಟ್ ಇರ್ತಕ್ಕಂಥ ಸೆಂಟ್ರಲ್ ಜೈಲಿನಲ್ಲಿ ಮೊಬೈಲ್ಗಳು, ಇಸ್ಪೀಟು ಮತ್ತೆ ಹಣ ಹೇಗೆ ಹೋಯ್ತು ಅಂತ ಕೂಡ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಪ್ರವೀಣ್, ಏನಂದ್ರೆ ಸೆಂಟ್ರಲ್ ಜೈಲಿನಲ್ಲಿ ಪ್ರತಿಯೊಂದಕ್ಕೆ ಏನಂದ್ರೆ ತಪಾಸಣೆ ಮಾಡಿ ಏನಂದ್ರೆ ಒಳಗಡೆ ಬಿಡಲಾಗ್ತದೆ. ನಿಷೇಧಿತ ವಸ್ತುಗಳಿಗೂ ಯಾವುದೇ ವಸ್ತುಗಳಿಗೂ ಕೂಡ ಏನಂದ್ರೆ ಒಳಗೆ ಅನುಮತಿ ಏನಂದ್ರೆ ನಿರಾಕರಣೆ ಇರುತ್ತೆ. ಆದ್ರೆ ಸೆಂಟ್ರಲ್ ಜೈಲಿನಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಬಿಂದಾಸ್ ಆಗಿ ಕೈದಿಗಳು ಇಸ್ಪಟ್ ಆಡ್ತಾ ಅಂದ್ರೆ ಕಾಸ್ಟ್ಲಿ ಎಣ್ಣೆ ಹೊಡೆಯುತ್ತಾ ಇಸ್ಪಟ್ ಆಡ್ತಕ್ಕಂತ ವಿಡಿಯೋ ವೈರಲ್ ಆಗಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ. ಏನಂದ್ರೆ ಸಾರ್ವಜನಿಕರ ಪ್ರಶ್ನೆ ಏನಂದ್ರೆ ಇಷ್ಟೊಂದು ಏನಂದ್ರೆ ಸೆಕ್ಯೂರಿಟಿ ಇರ್ತಕ್ಕಂಥ ಜೈಲಿನಲ್ಲಿ ಕೈದಿಗಳಿಗೆ ಇಷ್ಟು ಬಿಂದಾಸ್ ಲೈಫ್ ಏನಂದ್ರೆ ಹೇಗೆ ಲೀಡ್ ಮಾಡ್ತಾ ಇದ್ದಾರೆ? ಇದಕ್ಕೆ ಯಾರ ಕುಮ್ಮಕ್ಕಿದೆ ಅಂದ್ರೆ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಒಂದೊಂದಾಗಿ ಹೊರಗಡೆ ಬರ್ತದೆ ಅಂತ ಹೇಳ್ಬೋದು. ಪ್ರವೀಣ್, ಭೀಮಪ್ಪ, ಮೊಬೈಲ್ ಕೂಡ ಅಲಾವಿಲ್ಲ. ಯಾರು ಮೊಬೈಲಲ್ಲಿ ರೆಕಾರ್ಡ್ ಆಗಿದ್ದು? ಹೆಂಗ್ ಬಂತು ವಿಡಿಯೋ ಇದು? ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರದವರು ಹೇಳ್ತಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಪ್ರಕರಣ ಆದ ನಂತರ ಮೊಬೈಲ್ಗಳೆಲ್ಲ ಹೆಂಗ್ ಒಳಗೋಯ್ತು? ಯಾರ ಮೊಬೈಲಲ್ಲಿ ರೆಕಾರ್ಡ್ ಆಗಿದ್ದು? ಹೌದು ಪ್ರವೀಣ್, ಏನಂದ್ರೆ ಆ ವಿಡಿಯೋನಲ್ಲಿ ನೋಡ್ಬೋದು ನೀವು, ಮೊಬೈಲ್ಗಳು 3-4 ಮೊಬೈಲ್ಗಳು ಕೈದಿಗಳು ಏನಂದ್ರೆ ಕೆಳಗಡೆ ಇಟ್ಟೆ ಏನಂದ್ರೆ ಇಸ್ಪಟ್ ಆಡ್ತಾ ಇದ್ರೆ. ಏನಂದ್ರೆ ಯಾರೋ ಒಬ್ಬನು ಏನಂದ್ರೆ ಅವ್ರು ಇಸ್ಪಟ್ ಆಡ್ತಕ್ಕಂತ ದೃಶ್ಯವನ್ನು ತಮ್ಮ ಏನಂದ್ರೆ ಮೊಬೈಲ್ ನಲ್ಲಿ ಸೆರೆ ಇಡ್ತಕ್ಕಂಥದ್ದು. 2-3 ದಿನಗಳಿಂದ ಅಷ್ಟೇ ಏನಂದ್ರೆ ಡಾಕ್ಟರ್ ಅನಿತಾ ಅವರು ನಾವು ಜೈಲ್ ವಿವಿಧ ಕೋಣೆಗಳಲ್ಲಿ ರೇಡ್ ಮಾಡಿದ್ದೇವೆ, ಸುಮಾರು 3 ಮೊಬೈಲ್ ಸಿಕ್ಕಿವೆ ಎಂದು ಪ್ರತಾಪಗಢ ಪೊಲೀಸ್ ಠಾಣೆಯಲ್ಲಿ ಏನಂದ್ರೆ FIR ಕೂಡ ಸ್ವತಃ ಅವರೇ ದಾಖಲು ಮಾಡಿರ್ತಕ್ಕಂಥದ್ದು. ಆದ್ರೆ
ಅವರು ರೇಡ್ ಮಾಡಿದ ನಂತರ ಏನಂದ್ರೆ ಕೈದಿಗಳ ಕೈಯಲ್ಲಿ ಮೊಬೈಲ್ಗಳು ಹೇಗೆ ಬಂದು, ಆಮೇಲೆ ಕಾಸ್ಟ್ಲಿ ಎಣ್ಣೆ ಬಾಟ್ಲಿ ಹೇಗೆ ಬಂದು, ಮತ್ತು ಸಿಗರೇಟ್, ಇಸ್ಪೆಟ್ ಮತ್ತು ಕಂತೆ ಹಣಗಳು ಹೇಗೆ ಬಂದು ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಲ್ಲಿ ಹೇಳೋದಾದ್ರೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಒಂದೊಂದೇ ಏನಂದ್ರೆ ಪ್ರಕರಣಗಳು ಹೊರಗಡೆ ಬರ್ತಾ ಇವೆ. ಸೆಂಟ್ರಲ್ ಜೈಲಿನಲ್ಲಿ ಏನಂದ್ರೆ ಕೈದಿಗಳು ರಾಜಾರೋಷವಾಗಿ ಇಸ್ಪೀಟ್ ಮತ್ತೆ ಎಣ್ಣೆ ಹೊಡಿತಕ್ಕಂಥದ್ದು, ಏನಂದ್ರೆ ಸಿಗರೇಟ್ ಸೇರ್ತಕ್ಕಂಥದ್ದು ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಏನಂದ್ರೆ ಇದು ಹೇಗೆ ನಡೀತಾ ಇದೆ ಅಂದ್ರೆ ಸೆಂಟ್ರಲ್ ಏನಂದ್ರೆ ಕಲಬುರಗಿ ಸೆಂಟ್ರಲ್ ಜೈಲಿನ ಅಧೀಕ್ಷಕ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಏನಂದ್ರೆ ಮೂಡ್ತಾ ಇದೆ. ಒಟ್ಟಲ್ಲಿ ಏನಂದ್ರೆ ಸೆಂಟ್ರಲ್ ಜೈಲಿನಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಏನಂದ್ರೆ ರಾಜಾರೋಷವಾಗಿ ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪ್ರವೀಣ್, ಇವೆಲ್ಲ ಕೂಡ ಏನಂದ್ರೆ ತನಿಖೆ ನಂತರ ಅಷ್ಟೇ ಏನಂದ್ರೆ ಮೊಬೈಲ್ ಹೇಗೆ ಬಂತು ಅನ್ನೋದಾದ್ರೆ ಇಸ್ಪೀಟ್ ಹೇಗೆ ಬಂತು, ಅಲ್ಲಿ ಸಿಗರೇಟ್ ಹೇಗೆ ಬಂತು, ಎಣ್ಣೆ ಹೇಗೆ ಬಂತು ಅಂತಕ್ಕಂಥದ್ದು ಬಯಲಾಗಲಿದೆ. ಪ್ರವೀಣ್. ಓಕೆ ಭೀಮಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.